ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ ಜಿ ಕೆ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್ ಏನಪ್ಪ ಅಂತಂದಾಗ ಹೊಂದಿಸಿ ಬರೆಯಿರಿ ಕ್ವಶನನ್ನು ನೋಡ್ತಾ ಹೋಗೋಣ. ಒಂದು ಪಟ್ಟಿ ಎ ಯಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಕೊಟ್ಟಾನ, ಪಟ್ಟಿ ಬಿ ಯಲ್ಲಿ ಕೇಂದ್ರ ಕಾರ್ಯಸ್ಥಾನಗಳನ್ನು ಕೊಟ್ಟಾನ. ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆ ನೋಡಿದಾಗ ಇಂಟರ್ಪೋಲ್ ಕೇಂದ್ರ ಕಚೇರಿ ಫ್ರಾನ್ಸ್ನ ಲಿಯಾನದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್ OECD ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡುಬರ್ತದೆ. ಇದರ ಫುಲ್ ಫಾರ್ಮ್ ಏನಂತ ಕೇಳಿದಾಗ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್. ಎದ್ರದಾಗ OECD ಫುಲ್ ಫಾರ್ಮ್ ಏನಂತ ಕೇಳಿದಾಗ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಅಂತೇಳಿ. ಇದು ಸ್ಥಾಪನೆ ಆಗಿದ್ದು 1961. ಇದು ಸ್ಥಾಪನೆ ಆಗಿದ್ದು 1961ರಲ್ಲಿ ಸ್ಥಾಪನೆ ಆಗುತ್ತಾ. ಯಾವ್ದು ಕೇಳಿದಾಗ OECD. ಇದರ ಕೇಂದ್ರ ಕಚೇರಿಯಲ್ಲಿ ತಂದಾಗ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡುಬರ್ತೈತಿ. ಇದ್ರ ಫುಲ್ ಫಾರ್ಮ್ ಏನು ಕೇಳಿದಾಗ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಅಂತೇಳಿ ಇದರ ಫುಲ್ ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ABD ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಇದರ ಫುಲ್ ಫಾರ್ಮ್ ಆಗಿರ್ತೈತಿ. ಇದರ ಕೇಂದ್ರ ಕಚೇರಿಯಲ್ಲಿ ನೋಡಿದಾಗ ಎಲ್ಲಿಪ್ಪ ಅಂತಂದಾಗ ಮನಿಲಾದಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರ್ತೈತಿ. ಅದು ಫಿಲಿಪೈನ್ಸ್ನ ಮನಿಲಾದಲ್ಲಿ ADB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಕಂಡುಬರ್ತೈತಿ. ಈ ADB ಸ್ಥಾಪನೆ ಆಗಿದ್ದು 1966 ಡಿಸೆಂಬರ್ 19ರಂದು. ADB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಇಂಪಾರ್ಟೆಂಟ್ ಗೊತ್ತಿರಲಿ, 1966 ಡಿಸೆಂಬರ್ 19ರಂದು ಸ್ಥಾಪನೆ ಆಗುತ್ತೆ. ಅದು ADB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಕೇಂದ್ರ ಕಚೇರಿಯಲ್ಲಿ ಕೇಳಿದಾಗ ಫಿಲಿಪೈನ್ಸ್ನ ಮನಿಲಾದಲ್ಲಿ ಕಂಡುಬರುತ್ತೆ. ಮನಿಲಾದಲ್ಲಿ. ನೆಕ್ಸ್ಟ್ ಬಿಮ್ಸ್ಟೆಕ್ ಸ್ಥಾಪನೆ ಆಗಿದ್ದು 1997ರಲ್ಲಿ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದಾಗ 7. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದಾಗ 7. ಇದರ ಕೇಂದ್ರ ಕಚೇರಿಯಲ್ಲಿ ತಂದಾಗ ಢಾಕಾದಲ್ಲಿ. ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿಯಲ್ಲಿ ಕಂಡುಬರ್ತಂದಾಗ ಬಾಂಗ್ಲಾದೇಶದ ಢಾಕಾದಲ್ಲಿ. ಇದು ಸ್ಥಾಪನೆ ಆಗಿದ್ದು ಗೊತ್ತಿರಬೇಕು 1997. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳಿದಾಗ 7. ಯಾವ್ಯಾವ ಅಂತಂದಾಗ ಒಂದು ಭಾರತ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಥೈಲ್ಯಾಂಡ್. 7 ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಇದು ಸ್ಥಾಪನೆ 1997. ಇದರ ಕೇಂದ್ರ ಕಚೇರಿ ಢಾಕಾದಲ್ಲಿ ಕಂಡುಬರ್ತಂತೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಒಂದು ಕಡೆ ಕೃಷಿ ವಲಯಗಳನ್ನು ಕೊಟ್ಟಾನ, ಇನ್ನೊಂದು ಕಡೆ ಆ ಕೃಷಿ ವಲಯದಲ್ಲಿ ಕಂಡುಬರುವ ಜಿಲ್ಲೆಗಳನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಕರಾವಳಿ ಕಡಲ ತೀರದ ವಲಯದ ಜಿಲ್ಲೆಗಳಂತ ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ ಕೇಳ್ತಾನ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಕಂಡುಬರ್ತಾವೆ. ಈಶಾನ್ಯ ಶುಷ್ಕ ವಲಯ ಅಂತ ನೋಡಿದಾಗ ಗುಲ್ಬರ್ಗ, ರಾಯಚೂರು, ಯಾದಗಿರಿ. ನೆಕ್ಸ್ಟ್ ಉತ್ತರ ಪರಿವರ್ತನಾ ವಲಯ ಅಂತ ನೋಡಿದಾಗ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ. ನೆಕ್ಸ್ಟ್ ದಕ್ಷಿಣ ಶುಷ್ಕ ವಲಯ ಕೇಳಿದಾಗ ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳು ಕಂಡುಬರ್ತವೆ. ಇಂಪಾರ್ಟೆಂಟ್ ಗೊತ್ತಿರಬೇಕು. ಕರಾವಳಿ ಕಡಲ ತೀರದ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಒಟ್ಟು 320 ಕಿಲೋಮೀಟರ್ ಕರ್ನಾಟಕ ಏನಪ್ಪಂದ ಕರಾವಳಿಯನ್ನು ಹಂಚಿಕೊಂಡದ. ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ತೀರ ಅಥವಾ ಮೆಕರಲ್ ತೀರ ಅಂತೇಳಿ ಕರೆಯಲಾಗುತ್ತ. ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ. ಕರ್ನಾಟಕದ ಒಟ್ಟು ಕೃಷಿ ವಲಯಗಳು ಎಷ್ಟು ಕಂಡುಬರ್ತಾವ? 10 ಕೃಷಿ ವಲಯಗಳು ಕಂಡುಬರ್ತಾವ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಆಪ್ಷನ್ ಒಂದು ಕಡೆ ಮಂಡಳಿಗಳನ್ನು ಕೊಟ್ಟನ, ಇನ್ನೊಂದು ಕಡೆ ಅದರ ಕೇಂದ್ರ ಕಾರ್ಯಸ್ಥಾನಗಳನ್ನು ಕೊಟ್ಟನ ಸ್ನೇಹಿತರೆ, ಇಂಪಾರ್ಟೆಂಟ್. ಕಾಫಿ ಮಂಡಳಿ ಕಂಡುಬರುವುದೆಲ್ಲಿ ಕೇಳಿದಾಗ ಬೆಂಗಳೂರಿನಲ್ಲಿ. ರಬ್ಬರ್ ಮಂಡಳಿ ಕಂಡುಬರುವುದು ಯಾವುದಪ್ಪ ಅಂತಂದ್ರೆ ಕೇರಳದ ಕೊಟ್ಟಾಯಂನಲ್ಲಿ. ಚಹಾ ಮಂಡಳಿ ಕಂಡುಬರುವುದು ಕೋಲ್ಕತ್ತಾದಲ್ಲಿ. ಹೊಗೆಸೊಪ್ಪು ಕೇಂದ್ರ ಸ್ಥಾನ ಕಂಡುಬರುವುದು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಕಂಡುಬರುತ್ತೆ. ಕಾಫಿ ಮಂಡಳಿ ಕಂಡುಬರುವುದು
ಬೆಂಗಳೂರು. ರಬ್ಬರ್ ಮಂಡಳಿ ಕಂಡುಬರುವುದು ಕೊಟ್ಟಾಯಂ. ಚಹಾ ಮಂಡಳಿ ಕಂಡುಬರುವುದು ಕೋಲ್ಕತ್ತಾ. ಹೊಗೆಸೊಪ್ಪು ಮಂಡಳಿ ಕಂಡುಬರುವುದು ಗುಂಟೂರು, ಆಂಧ್ರ ಪ್ರದೇಶದ ಗುಂಟೂರು. ಗೊತ್ತಿರಲಿ ಸ್ನೇಹಿತರೆ. ಕಾಫಿ ಕರ್ನಾಟಕ ಹೈಯೆಸ್ಟ್. ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ರಾಜ್ಯ ಯಾವ್ದು ಕೇಳಿದಾಗ ಕರ್ನಾಟಕ. ಪ್ರಪಂಚದಲ್ಲಿ ಅಂತ ಕೇಳಿದಾಗ ಬ್ರೆಜಿಲ್ ದೇಶ. ರಬ್ಬರನ್ನು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವ್ದು ಕೇಳಿದಾಗ ಕೇರಳ. ಚಹಾವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ಭಾರತದ ರಾಜ್ಯ ಯಾವ್ದು ಕೇಳಿದಾಗ ಅಸ್ಸಾಂ. ನೆಕ್ಸ್ಟ್ ಭಾರತದ ಅತ್ಯಂತ ಪ್ರಸಿದ್ಧವಾದ ಚಹಾ ಯಾವ್ದು ಕೇಳಿದಾಗ ಡಾರ್ಜಿಲಿಂಗ್ ಚಹಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವ ದೇಶ ಯಾವ್ದು ಅಂದಾಗ ಚೀನಾ. ಹೊಗೆಸೊಪ್ಪು ಅಂತ ತೆಗೆದುಕೊಂಡಾಗ ಹೊಗೆಸೊಪ್ಪನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ಕರ್ನಾಟಕದ ಜಿಲ್ಲೆ ಯಾವ್ದು ಅಂದಾಗ ಮೈಸೂರು. ಇದು ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ದೇಶದಂತೂ ಅಂದಾಗ ಹೊಗೆಸೊಪ್ಪನ್ನು ಅತಿ ಹೆಚ್ಚು ಆಂಧ್ರ ಪ್ರದೇಶ ಉತ್ಪಾದನೆ ಮಾಡತೈತಿ. ನೆಕ್ಸ್ಟ್ ಇದೊಂದು ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ತೇಜಸ್ ಇದೊಂದು ಲಘು ಯುದ್ಧ ವಿಮಾನ ನೌಕೆ ನೋಡ್ರಿ. ತೇಜಸ್ ಒಂದು ಲಘು ಯುದ್ಧ ವಾಯು ನೌಕೆ. ಧ್ರುವ ಒಂದು ಏನಪ್ಪಾ ಅಂತಂದಾಗ ಧ್ರುವ ಅನ್ನೋದೊಂದು ಮುಂದುವರಿದ ಲಘು ಹಗುರ ಹೆಲಿಕಾಪ್ಟರ್ ಅಂತ ನೋಡಿ, ಇಂಪಾರ್ಟೆಂಟ್ ಸ್ನೇಹಿತರೆ. ಧ್ರುವ ಅನ್ನುವುದು ಮುಂದುವರಿದ ಲಘು ಹಗುರ ಹೆಲಿಕಾಪ್ಟರ್. ಅರ್ಜುನ ಅನ್ನೋದೊಂದು ಪ್ರಧಾನ ಯುದ್ಧ ಟ್ಯಾಂಕ್. ಅರ್ಜುನ ಅನ್ನೋದೊಂದು ಪ್ರಧಾನ ಯುದ್ಧ ಟ್ಯಾಂಕ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಧನುಷ್ ಅನ್ನೋದೊಂದು ಹಡಗು ಆಧಾರಿತ ಮೀಸೈಲ್. ಯಾವ್ದಪ್ಪ ಅಂತಂದಾಗ ಧನುಷ್. ಅರ್ಜುನ್ ಅನ್ನೋದೊಂದು ಯುದ್ಧ ಟ್ಯಾಂಕ್ ಆಗಿರ್ತತಿ. ಧ್ರುವ ಅನ್ನೋದು ಮುಂದುವರಿದ ಲಘು ಹಗುರ ಹೆಲಿಕಾಪ್ಟರ್ ಆಗಿರ್ತತಿ. ತೇಜಸ್ ಅನ್ನೋದೊಂದು ಲಘು ಯುದ್ಧ ವಿಮಾನ ನೌಕೆ ಆಗಿರ್ತತಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಟ್ಟಿ 1 ಪಟ್ಟಿ 2ರಲ್ಲಿ ಏನಪ್ಪಾ ಅಂತಂದ್ರೆ ಆ ರಾಜ್ಯದ ಪ್ರಸಿದ್ಧವಾದ ಒಂದು ನೃತ್ಯಗಳನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಕೇರಳದ ಪ್ರಸಿದ್ಧ ನೃತ್ಯ ಯಾವ್ದಂದ್ರೆ ತಯ್ಯಂ. ಮಹಾರಾಷ್ಟ್ರದ್ದು ಲಾವಣಿ. ಪಂಜಾಬ್ದು ಏನಪ್ಪಾ ಅಂತಂದಾಗ ಬಾಂಗ್ರಾ. ಗುಜರಾತದ್ದು ಗಾರ್ಬ್ ಅಂತೇಳಿ ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.